ಪ್ರಿಯಾಂಕ್ ಖರ್ಗೆ RSS ಅನ್ನ ನಾವು ಮುಂದಿನ ಬಾರಿ ಅಧಿಕಾರಕ್ಕೆ ಬಂದ್ರೆ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. RSS ಅನ್ನ ಬ್ಯಾನ್ ಮಾಡೋದಕ್ಕೆ ಯಾಕೆ ಕಾಂಗ್ರೆಸ್ ಯೋಚನೆ ಮಾಡುತ್ತೆ? ರಾಹುಲ್ ಗಾಂಧಿ ಕಾಂಗ್ರೆಸ್ನ ನಾಯಕರು ಪದೇ ಪದೇ ಯಾಕೆ RSS ಬಗ್ಗೆ ದನಿ ಯಾಕೆ RSS ಕಂಡ್ರೆ ಕಾಂಗ್ರೆಸ್ಗೆ ಅದರ ಮಿತ್ರ ಪಕ್ಷಗಳಿಗೆ ಇಷ್ಟೊಂದು ಹುಳಿ? ಈಗ ಅದರ ದನಿ ಹೆಚ್ಚಾಗಿದ್ದು ಯಾಕೆ? ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆಗೆ ಹಿಗ್ಗಾಮುಗ್ಗ ಝಾಡಿಸಿದ್ದಾರೆ. RSS ಬ್ಯಾನ್ ಮಾಡ್ತೀರಾ ನೀವು? ಇನ್ನೊಂದ್ಸಾರಿ ಅಧಿಕಾರಕ್ಕೆ ಬರೋದಿರ್ಲಿ. ಈಗ 99 ತಗೊಂಡಿದ್ದೀರಲ್ಲ, ಇನ್ನೊಂದು ತಗೊಳ್ಳಿ ಸಾಕು. 2029ರಲ್ಲಿ ನೀವು 100 ತಗೊಳ್ಳಿ ಸಾಕು. ಇಷ್ಟೇನು ಮಾಡಿದ್ರೆ ನೀವು ದೊಡ್ಡ ವಿಷಯ. ಇನ್ನು RSS ಬ್ಯಾನ್ ಬೇರೆ ಮಾಡ್ತೀರಾ? ಈ RSS ಬ್ಯಾನ್ ಅಥವಾ ಸಂವಿಧಾನ ರಕ್ಷಣೆ ಅನ್ನೋ ವಿಚಾರದಲ್ಲಿ ಕಾಂಗ್ರೆಸ್ ಏನು ಹೇಳ್ತಾ ಇದೆ? ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಬಿಜೆಪಿಗೆ ಮನುಸ್ಮೃತಿನೇ ಸಂವಿಧಾನ, ಬಿಜೆಪಿ ಮನುಸ್ಮೃತಿಯನ್ನೇ ಸಂವಿಧಾನ ಅಂತ ಒಪ್ಕೊಳ್ಳುತ್ತೆ. ಈಗಲೂ ಕೂಡ ಅವರ ಮನಸ್ಸಲ್ಲಿರೋದು ಮನುಸ್ಮೃತಿನೇ ಸಂವಿಧಾನ ಮಾಡಬೇಕು ಅಂತ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಒಪ್ಕೊಳ್ಳೋದಿಲ್ಲ ಅಂತ. ಆದರೆ ಇಲ್ಲಿ ಬಿಜೆಪಿಯವರು ಯಾವುದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳಿದ್ರಲ್ಲ, ಆ ಬದಲಾಯಿಸ್ತೀವಿ ಅಂತ ಹೇಳಿದ್ದು ತಿದ್ದುಪಡಿಗಳನ್ನು ಮಾಡ್ತೀವಿ, ಅಮೆಂಡ್ಮೆಂಟ್ಗಳನ್ನು ಮಾಡ್ತೀವಿ ಅಂತ. ಉತ್ತರ ಕನ್ನಡದ ಸಂಸದ ಏನಿದಾರಲ್ಲ, ಹಿಂದೆ ಮಾಜಿ ಸಂಸದರು ಅನಂತ್ ಕುಮಾರ್, ಅವ್ರು ಹೇಳಿದ್ದು ಕೂಡ ಸಂವಿಧಾನ ಬದಲಾಯಿಸ್ತೀವಿ ಅಂದ್ರೆ ತಿದ್ದುಪಡಿ ಮಾಡ್ತೀವಿ ಅಂತ. ಆ ತಿದ್ದುಪಡಿಯನ್ನ ಮಾಡೋ ಮುಖಾಂತರ ಏನು ಈ ಸಂವಿಧಾನದಲ್ಲಿ 1975ರ ಎಮರ್ಜೆನ್ಸಿ, ಜೂನ್ 24, 25ರಿಂದ ಎಮರ್ಜೆನ್ಸಿ ಏನಾಯ್ತು, ಆ ಎಮರ್ಜೆನ್ಸಿಯ ನಂತರ ಸಂವಿಧಾನದ ತಿದ್ದುಪಡಿಗಳಾದ್ವಲ್ಲ, ಅಂದ್ರೆ ಈ ಜಾತ್ಯತೀತ ಹಾಗೆ ಸಮಾಜವಾದಿ ಇದೆರಡು ಪದಗಳನ್ನ ತಂದು ಸಂವಿಧಾನದ ಪ್ರಿಯಾಂಬಲ್ ಅಲ್ಲಿ ಇದನ್ನು ಸೇರಿಸಲಾಯಿತು. ಇದು ಯಾಕೆ ಬೇಕಿತ್ತು? ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಈ ಪದಗಳಿರಲಿಲ್ಲ. ಇದನ್ನ ತಂದಿದ್ದು ಇಂದಿರಾ ಗಾಂಧಿ ಸಂವಿಧಾನದಲ್ಲಿ. ಇಂದಿರಾ ಗಾಂಧಿ ತಿದ್ದುಪಡಿ ಮಾಡಿದಂತ ಸಂವಿಧಾನ ಇತ್ತಲ್ಲ, ಅದನ್ನ ನಾವು ಒಪ್ಪೋದಿಕ್ಕೆ ರೆಡಿ ಇಲ್ಲ ಅಂತ ಬಿಜೆಪಿಯವರು ಹೇಳ್ತಾ ಇರೋದು. ಸಹಜವಾಗಿನೇ ಯಾರ್ಯಾರೆಲ್ಲ ಈ ಎಮರ್ಜೆನ್ಸಿಯನ್ನ ಅನುಭವಿಸಿದ್ರು, ಇವತ್ತಿನ ಮಟ್ಟಿಗೆ ನಮಗೆ ಎಮರ್ಜೆನ್ಸಿ ಅಂದ್ರೆ ಒಂದು ಪದ ಇವತ್ತಿನ ಜನರೇಷನ್ಗೆ ಏನೋ ಒಂದು ಕರಾಳ ದಿನ ಅಂತ ಅನ್ಕೋತೀವಿ. ಆದ್ರೆ ಎಮರ್ಜೆನ್ಸಿ 21 ತಿಂಗಳಿತ್ತು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಡೀ ದೇಶದ ಸ್ವಾತಂತ್ರ್ಯವನ್ನ ಜೈಲಿನಲ್ಲಿ ಇಟ್ಟಿದ್ರು. ಜನರ ಬದುಕು ಎಷ್ಟು ಬರ್ಬರ ಆಗಿತ್ತು ಅಂತ ಹೇಳಿದ್ರೆ, ಪೊಲೀಸರು ಹೇಳಿದ್ದನ್ನೇ ಕೇಳ್ಕೊಂಡು ಹೋಗ್ಬೇಕಾಗಿತ್ತು. ಸರ್ಕಾರ ಏನು ಮಾಡಿದ್ರು ಅದನ್ನೇ ಸುಮ್ಮನಿದ್ದು ಸಹಿಸ್ಕೊಂಡು ಹೋಗ್ಬೇಕಾಗಿತ್ತು. ಒಂಥರ ಬ್ರಿಟಿಷ್ ಕಾಲದಲ್ಲಿತ್ತಲ್ಲ, ಆ ಕಾಲ 1975ರಿಂದ 77ರವರೆಗೂ ಬಂದಿತ್ತು. ಆ ಏನು ಜೂನ್ 24ರಿಂದ ಆ ಒಂದು ಮಧ್ಯರಾತ್ರಿ ಏನು ಭಾರತದ ಎಮರ್ಜೆನ್ಸಿ ಭಾರತಕ್ಕೆ ಹೇರಿದ್ರು ಇಂದಿರಾ ಗಾಂಧಿ, ಇಂಪೋಸ್ ಮಾಡಿದ್ರು, ಆ ಎಮರ್ಜೆನ್ಸಿಯ 21 ತಿಂಗಳಿತ್ತಲ್ಲ, ಯಾವ ವಿರೋಧ ಪಕ್ಷವೂ ಇರಲಿಲ್ಲ. ಇಂದಿರಾ ಗಾಂಧಿ ಏನ್ ಮಾಡಿದ್ರು ಕೇಳೋರು ಇರಲಿಲ್ಲ. ಅಂದ್ರೆ ಇದು ನಿರಂಕುಶ ಪ್ರಭುತ್ವ, ಸರ್ವಾಧಿಕಾರ, ಇಡೀ ದೇಶದ ಸ್ವಾತಂತ್ರ್ಯವನ್ನು ಹರಣ ಮಾಡಿದ್ದಾಗಿತ್ತು. ಆಗ ದೇಶದ ಎಲ್ಲ ನಾಯಕರುಗಳು ಎಲ್ಲರೂ ಕೂಡ ಜೈಲಿನ ಒಳಗಿದ್ರು. ಅಂತಹ ನರಕವನ್ನ ಒಂದೆರಡು ದಿನ ಅಲ್ಲ, ಕೊರೋನಾ ಆದ್ರೂ 6 ತಿಂಗಳಲ್ಲಿ ಮುಗಿದೋಯ್ತು ಅಂತ ಅನ್ಬೋದು. 2ನೇ ವೇವ್ ಬಂದ್ರು ಅಷ್ಟೊಂದು, 1ನೇ ವೇವ್ ಪವರ್ಫುಲ್ ಇರಲ್ಲ, 2ನೇ ವೇವ್ ಪವರ್ಫುಲ್ ಆಗಿತ್ತು, ಅದು ಕೂಡ 6 ತಿಂಗಳಲ್ಲಿ ಮುಗಿದೋಯ್ತು. ಆದ್ರೆ 21 ತಿಂಗಳು ಜೈಲಿನಲ್ಲಿ ಕೊಳಿತಾ ಇದ್ರು ಅಂತ ಹೇಳಿದ್ರೆ ಯೋಚನೆ ಮಾಡಿ. ಇಡೀ ದೇಶದ ಪ್ರಶ್ನೆ ಮಾಡುವ ಎಲ್ಲರನ್ನ ಕೂಡ ಜೈಲಿನ ಒಳಗೆ ಇಟ್ಟಿದ್ರು ಇಂದಿರಾ ಗಾಂಧಿ. ಈಗ ನರೇಂದ್ರ ಮೋದಿ ಮಾತಾಡೋದಿಲ್ಲ, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ 11 ವರ್ಷದಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇರೋರು, ಪ್ರಶ್ನೆ ಕೇಳುವವ್ರನ್ನೆಲ್ಲ 21 ತಿಂಗಳು ಜೈಲಿನಲ್ಲೇ ಇಟ್ಟಿದ್ರಲ್ಲ. ಈಗ ಯಾರನ್ನೂ ಜೈಲಿನಲ್ಲಂತೂ ಇಟ್ಟಿಲ್ಲ. ಇದು ಎಮರ್ಜೆನ್ಸಿಯ ವಿಚಾರ ಬಿಡಿ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅಮೆರಿಕಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಅಮೆರಿಕಕ್ಕೆ ಹೋಗಿ ಮಾಡೋದೇನು? ಏನೋ ಒಂದಷ್ಟು ಸ್ಟಡಿ ಮಾಡಬೇಕು ಅಥವಾ ಯಾವುದೋ ಒಂದು ಪ್ರವಾಸದ ಉದ್ದೇಶಕ್ಕೆ ಹೋಗ್ತಾ ಇರ್ಬೋದು. ಆದರೆ ಅವ್ರದ್ದೇ ಆದ RDPR, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಏನಿದೆ, ITBT ಏನಿದೆ, ಈ ಖಾತೆಯಲ್ಲಿ ಅವರು ಮಾಡ್ತಾ ಇರೋದೇನು? ಅವರಿಂದ ಜನಸಾಮಾನ್ಯರಿಗೆ
ನಿಜವಾಗ್ಲೂ ಸಿಗಬೇಕಾದ ಯೋಜನೆಗಳು ಸಿಕ್ಕಿದೆಯಾ, ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಮತ್ತು ITBT ಖಾತೆ ಇದೆಯಲ್ಲ, ಈ ಖಾತೆಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಮೊನ್ನೆ ಬೆಳಗಾವಿಯ ಒಂದು ಹಳ್ಳಿಯಲ್ಲಿ RDPRನ ಒಬ್ಬ ಅಧಿಕಾರಿ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಲಿಲ್ಲ. ಅಂದರೆ ಜನರಿಗೆ ಕೊಡಬೇಕಾಗಿದ್ದಂಥ ಜಾನುವಾರುಗಳನ್ನು ಸಾಕೋದಕ್ಕೆ ಕೊಡಬೇಕಾಗಿದ್ದಂಥ ಶೆಡ್ಡನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯಿತಿಯ ಒಳಗಡೆನೆ ತಗೊಂಡು ಬಂದು ಹಸುಗಳನ್ನು ಹಾಕಿದ್ರು, ಅಲ್ಲೇನೆ ಅವಕ್ಕೆ ಮೇವನ್ನು ತಿನ್ನಿಸ್ತಾ ಇದ್ರು. ಆ ಪರಿಸ್ಥಿತಿಯಲ್ಲಿದೆ ಒಂದೊಂದು ಇಲಾಖೆಗಳು. ತಮ್ಮ ಇಲಾಖೆ ಕೆಲಸ ಬಿಟ್ಟು ಬರೀ BJPನ ವಿರೋಧ ಮಾಡೋದು, ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ವಿರೋಧ ಪಕ್ಷದನ್ನು ವಿರೋಧ ಮಾಡಿದರೆ ಅದನ್ನ ಚಟ ಅಂತ ಹೇಳಿದ್ರೆ ಇನ್ನೇನು ಹೇಳಬೇಕು. ವಿರೋಧ ಪಕ್ಷ ಇರೋದೇ ಆಡಳಿತ ಪಕ್ಷದ ಒಂದಷ್ಟು ಲೂಪ್ ಹೋಲ್ಸ್ ಅನ್ನ, ನ್ಯೂನ್ಯತೆಗಳನ್ನ ಹೆಕ್ಕೋದಿಕ್ಕೆ, ಹೇಳೋದಿಕ್ಕೆ. ಆದ್ರೆ ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ಮಾಡಬೇಕಾದ ಕೆಲಸಗಳನ್ನ ಮಾಡದೇನೆ ತಾವು ವಿರೋಧ ಪಕ್ಷನ ದೂರ್ತಾ ಕೂತ್ಕೊಂಡ್ರೆ ಅವರನ್ನು ಬ್ಯಾನ್ ಮಾಡ್ತೀವಿ, ಅವ್ರು ಮಾಡಿದ ತಪ್ಪು, ಅವ್ರು ಇರೋದು ನಿಮ್ಮ ತಪ್ಪನ್ನು ತೋರಿಸೋದಿಕ್ಕೆ. ವಿರೋಧ ಪಕ್ಷ ಇರೋದು ಪ್ರಶ್ನೆ ಮಾಡೋದಿಕ್ಕೆ. ನೀವು ವಿರೋಧ ಪಕ್ಷನೇ ಪ್ರಶ್ನೆ ಮಾಡೋದಿಕ್ಕೆ ಪ್ರಶ್ನೆ ಮಾಡೋ ಮಿನಿಸ್ಟ್ರು HC ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ ಹೇಗೆ ಬರ್ಸಿದ್ರು ನೋಡಿ, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ. ಆಮೇಲೆ ಅದು ವಿರೋಧ ಮಾಡಿ ಆಮೇಲೆ ಅದನ್ನು ಬದಲಾಯಿಸಲಾಯಿತು, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ. ಇದು ಬರೀ ಈ ರೀತಿಯ ಒಂದಷ್ಟು ಕಿರಿಕಿರಿಗಳನ್ನ ಮಾಡೋದು, ಒಂದಷ್ಟು ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ಳೋದು, ಇದನ್ನು ಮಾಡ್ಕೊಂಡೇ ಹೋದ್ರೆ ನಿಮ್ಮ ಕಲಬುರ್ಗಿ ರಸ್ತೆಗಳನ್ನು ಸರಿ ಮಾಡೋದು ಯಾರು? ನಿಮ್ಮ ಕಲಬುರ್ಗಿ, ನಿಮ್ಮ ಚಿತ್ತಾಪುರ, ಅಲ್ಲಿನ ಜನರಿಗೆ ಇನ್ನೂ ಕೂಡ ಅಲ್ಲಿನ ಜನ ದೊಡ್ಡ ಮಟ್ಟಿಗೆ ಎಲ್ಲೂ ಕೂಡ ಬೆಳವಣಿಗೆ ಆಗಿಲ್ಲ. ಸಾಮಾಜಿಕವಾಗಿ ಚಿತ್ತಾಪುರ ಹಾಗೇನ ಈ ಗುರುಮಿಟ್ಕಲ್ಲು, ಖರ್ಗೆ ಅವರಿದ್ದಂಥದ್ದು, ಕಲಬುರ್ಗಿ, ಬೀದರ್, ಯಾದಗಿರಿ ಇವೆಲ್ಲ ಎಂತ ಕೆಟ್ಟ ಪರಿಸ್ಥಿತಿ ಇದಾವೆ ಅನ್ನೋದನ್ನ ನಿಮ್ಮ ಅಕ್ಕಪಕ್ಕದ ತಾಲೂಕಿನ ಶಾಸಕರುಗಳೇ ಹೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಯಾವ ಪರಿಸ್ಥಿತಿಲಿದೆ ಅಂತ. ಅದೇನೋ 371J ಅಂತ ಹೇಳ್ಬಿಟ್ಟು 10,000 ಕೋಟಿ ಕೊಟ್ಟಿದ್ದೀವಿ, 11,000 ಕೋಟಿ ಕೊಟ್ಟಿದ್ದೀವಿ, ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಬಹಳಷ್ಟು ಏನೇನೋ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಖರ್ಗೆ ಅವರು ವೇದಿಕೆಯಲ್ಲಿ ಹೇಳ್ಕೊಟ್ರು, ಎಲ್ಲ ಮಾಡಿದ್ರು. ಅಭಿವೃದ್ಧಿ ಆಗಿದೆಯಾ, ಅದು ಇಂಪ್ಲಿಮೆಂಟ್ ಆಗಿದೆಯಾ ಅಂದ್ರೆ ಅದು ಇನ್ನೂ ಆಗಿಲ್ಲ. ಯಾಕೆಂದ್ರೆ ಅಧಿಕಾರಿಗಳು ಸರಿ ಇಲ್ಲ. ಅಧಿಕಾರಿಗಳು ನಿಮ್ಮ ಮಾತನ್ನು ಕೇಳಲ್ಲ. ನೀವು ನಿಮ್ಮ ಅಧಿಕಾರಿಗಳು ನಿಮ್ಮ ಮಾತನ್ನು ಕೇಳೋವಾಗ ಮಾಡ್ಕೊಳ್ಳಿ. ನಿಮ್ಮ ಅಧಿಕಾರಿಗಳು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಏನಿದೆ, ITBT ಏನಿದೆ, ಅವ್ರು ಸರಿಯಾಗಿ ಕಚೇರಿಗೆ ಬರ್ತಾ ಇದ್ದಾರಾ ನೋಡಿ. ನೀವು BJP ಅವರು RSS ಕಚೇರಿ ಒಳಗೆ ಏನಿದೆ, BJPಯಲ್ಲಿ ಏನಾಗ್ತಾ ಇದೆ, ಇದನ್ನ ನೋಡೋದೇ ಹೆಚ್ಚಾಗೋಗಿದೆ. ಸರ್ಕಾರದಲ್ಲಿ ನಿಮ್ಮ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಜನ ಬೀದಿಲಿ ಬೈಕೋತಾ ಇದ್ದಾರೆ. ಎಷ್ಟು ಸಮಸ್ಯೆಗಳು ತಲೆದೋರ್ತಾ ಇದ್ದಾವೆ. ನಿಮ್ಮ ಇಲಾಖೆ ಅತ್ಯಂತ ದೊಡ್ಡ ಇಲಾಖೆ. ಇದನ್ನ ನಿರ್ವಹಿಸದೇನೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ವಿರೋಧ ಮಾಡೋದಿಕ್ಕೆ ಪಾಪ ಅವರ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೂ ಆಗ್ತಾ ಇಲ್ಲ. ಯಾಕೆಂದ್ರೆ ಇವ್ರನ್ನ ವಿರೋಧ ಮಾಡಿದ್ರೆ ಅದು ಹೋಗೋದೇನೆ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಳಿಗೆ. ಅವರು ತನ್ನ ಮಗನನ್ನೇ ವಿರೋಧ ಮಾಡ್ತಾರಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾರೇನೋ. ಯಾಕೆ ಅವ್ರನ್ನ ಎದುರಾಕೊಳ್ಳೋದು ಅಂತ ಅವ್ರನ್ನ ವಿರೋಧ ಮಾಡೋಕ್ಕೂ ಆಗ್ತಾ ಇಲ್ಲ. AICC ಅಧ್ಯಕ್ಷರು ಎಲ್ಲ ಕಾರಣಗಳಿಂದ ಪ್ರಿಯಾಂಕ್ ಖರ್ಗೆ RSS ಬ್ಯಾನ್ ಮಾಡುವಂತ ಭ್ರಮೆಯ ಮಾತನಾಡ್ತಾ ಇದ್ದಾರೆ. BJP ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಈ ಥರದ ಕಾಮಿಡಿಗಳಿಗೆಲ್ಲ ನಮಗೆ ನಗೋಕ್ಕೂ ಆಗಲ್ಲ. ಯಾಕೆಂದ್ರೆ ನೀವು 99 ಸೀಟ್ ತಗೊಂಡಿದ್ದೀರಾ ಕಷ್ಟಪಟ್ಟು 10 ಕರೆದು. ಇನ್ನು ಈ ರೀತಿ ಮಾಡ್ಕೊಂಡು ಹೋದ್ರೆ ಆ 99 ಬರೋದಿಲ್ಲ. ಕಾಂಗ್ರೆಸ್ ಮತ್ತಷ್ಟು ಕೆಳಗಿಳಿಯುತ್ತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ. ನಾವು ಸ್ಟ್ರಾಂಗ್ ಆಗ್ತಾನೆ ಇರ್ತೀವಿ. ಯಾಕೆಂದ್ರೆ RSS ದೇಶಕ್ಕಾಗಿ ಅಷ್ಟು ಸೇವೆನ ಮಾಡಿದೆ ಅಂತ ಅವರು ದಾಖಲೆಗಳ ಸಮೇತ ಹೇಳ್ತಾ ಇದ್ದಾರೆ. ನೀವು ಅದೇ RSSನ ಬ್ಯಾನ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದೀರಾ. ನೋಡೋಣ, ಇದು RSS ಬ್ಯಾನ್ ಅಥವಾ ಈಗಿನ ಎಮರ್ಜೆನ್ಸಿ ಬಗ್ಗೆ ಕಾಂಗ್ರೆಸ್ ಹಾಗೂ BJP ನಡುವೆ ನಡೀತಾ ಇರುವಂಥ ತಿಕ್ಕಾಟದ ಬಗ್ಗೆ ನಮಗನ್ಸಿದ್ದನ್ನ ನಾವು ಹೇಳಿದ್ದು. ಸೊ ನಿಮಗೇನನ್ಸುತ್ತೆ, ನೀವು ಕೂಡ ಕಮೆಂಟ್ ಮಾಡ್ಬೋದು. ನಮ್ಮ ರಾಜ್ಯ ಸರ್ಕಾರ ಸರಿಯಾಗಿ ಕೆಲಸ ಮಾಡಲಿ, ರಾಜ್ಯದಲ್ಲಿರುವಂಥ ಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಅವರ ಇಲಾಖೆ ಕೆಲಸ ಮಾಡಿ ನಮ್ಮ ರಾಜ್ಯದ ಜನರಿಗೆ ಸ್ವಲ್ಪ ನೆಮ್ಮದಿ ಕೊಡಲಿ ಅನ್ನೋ ಕಾಳಜಿ ಅಷ್ಟೇ ನಮ್ಮದು. ಇವರು ದೇಶದ್ದು ನರೇಂದ್ರ ಮೋದಿ ಬಗ್ಗೆ, ಇಲ್ಲಾಂದರೆ ಮನಮೋಹನ್ ಸಿಂಗ್ ಮಾಡಿದ ಸಾಧನೆಗಳು ಇವಾಗ ಹೇಳ್ಕೊಂಡು ಇದನ್ನ ಕೇಂದ್ರ ಸರ್ಕಾರದ ಜೊತೆ ಪ್ರಶ್ನೆ ಮಾಡ್ಕೊಂಡು ಹೋಗೋಕ್ಕಿಂತ ನಮ್ಮ ರಾಜ್ಯದಲ್ಲಿ ತಮ್ಮ ಇಲಾಖೆಯಲ್ಲಿ ಎಷ್ಟು ಕೆಲಸ ಆಗ್ತಾ ಇದೆ, ಎಷ್ಟು ಜನರಿಗೆ ಇದರಿಂದ ಸಹಾಯ ಆಗ್ತಾ ಇದೆ, ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಎಷ್ಟೊಂದು ದೊಡ್ಡ ವ್ಯಾಪ್ತಿ ಇದೆ, ಅದಕ್ಕೆ ಇದನ್ನು ಸರಿಯಾಗಿ ಮಾಡ್ಕೊಂಡೋದ್ರೆ ಸಾಕು ಅಂತ ಅನಿಸುತ್ತೆ. ಇದು ನಮ್ಗನ್ಸಿದ್ದು. ನಿಮ್ಗನ್ಸಿದ್ದು ನೀವು ಕೂಡ ಹೇಳ್ಬೋದು. ಮತ್ತಷ್ಟು ಸುದ್ದಿಗಾಗಿ, ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.